ನಿಮ್ಮ ಬಳಿ ನಗದು ಹಣ ಇಲ್ವಾ? ಚಿಲ್ಲರೆ ತಂದಿಲ್ವಾ? ಹಾಗಾದ್ರೆ ಚಿಂತೆ ಬೇಡ. ನೀವು ಸ್ಮಾರ್ಟ್ ಫೋನ್ ಹೊಂದಿದ್ರೆ ಸಾಕು. ಆ ಮೂಲಕ ಡಿಜಿಟಲ್ ಪಾವತಿ ಮಾಡಿ ಬಸ್ ಟಿಕೆಟ್ ಪಡೆದು ಪ್ರಯಾಣಿಸಬಹುದು. ಸದ್ಯ ಈ ಸೇವೆ ಕಡ್ಡಾಯಗೊಳಿಸಲು ಎಲ್ಲ ಬಿಎಂಟಿಸಿ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಬಿಎಂಟಿಸಿ ಬಸ್ಗಳಲ್ಲಿ ಟಿಕೆಟ್ ಖರೀದಿಗಾಗಿ ಎಲ್ಲಾ ನಿರ್ವಾಹಕರಿಗೆ ಡಿಜಿಟಲ್ ಪಾವತಿ ಮಾಡಿಸಿಕೊಳ್ಳಲು ಕ್ಯೂಆರ್ ಕೋಡ್ ಸ್ಕ್ಯಾನರ್ ನೀಡಿದರೂ ಅದು ಓಲ್ವೋ ಬಸ್ಗಳಲ್ಲಿ ಮಾತ್ರ ಬಳಕೆಯಾಗ್ತಾ ಇದೆ. ಎಲ್ಲ ನಿರ್ವಾಹಕರು ಈ ವ್ಯವಸ್ಥೆ ಬಳಸುವುದನ್ನು ಕಡ್ಡಾಯಗೊಳಿಸುವುದಕ್ಕೆ ಬಿಎಂಟಿಸಿ ಮುಂದಾಗಿದೆ. ಕೋವಿಡ್ ಕಾಲದಲ್ಲಿ ವ್ಯಕ್ತಿಗಳ ನಡುವೆ ಅಂತರವನ್ನ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದ್ದರಿಂದ 2020ರಲ್ಲಿಯೇ ಬಿಎಂಟಿಸಿ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನ ಜಾರಿಗೆ ತಂದಿತ್ತು. ಕೋವಿಡ್ ನಂತರದಲ್ಲಿ ದೂರ ಪ್ರಯಾಣದ ಬಸ್ಗಳನ್ನು ಹೊರತುಪಡಿಸಿ ಉಳಿದವುಗಳಲ್ಲಿ ಕ್ಯೂಆರ್ ಕೋಡ್ ಬಳಕೆ ಕಡಿಮೆಯಾಯಿತು. ನಗರದ ಒಳಗೆ ಬಸ್ ನಿಲ್ದಾಣಗಳ ಅಂತರ ಕಡಿಮೆ ಇರುವಲ್ಲಿ ಕ್ಯೂಆರ್ ಕೋಡ್ ಬಳಕೆಯೇ ಸಮಸ್ಯೆಯನ್ನ ಸೃಷ್ಟಿಸಿತು. ಒಂದು ನಿಲ್ದಾಣದಿಂದ ಪಕ್ಕದ ನಿಲ್ದಾಣಕ್ಕೆ ತೆರಳುವವರು ಟಿಕೆಟ್ ತೆಗೆದುಕೊಳ್ಳುವುದಕ್ಕೆ ಸ್ಕ್ಯಾನ್ ಮಾಡುವಾಗ ನೆಟ್ವರ್ಕ್ ಇನ್ನಿತರ ಕಾರಣದಿಂದ ವಿಳಂಬವಾದರೆ ಅವರು ಇಳಿಬೇಕಿದ್ದ ಸ್ಥಳ ಬಂದು ಬಿಡ್ತಾ ಇತ್ತು. ಇದರಿಂದ ಬಹುತೇಕ ನಿರ್ವಾಹಕರು ಡಿಜಿಟಲ್ ಪಾವತಿ ಇರುವುದನ್ನೇ ಮರೆಮಾಚಿ ನಗದು ಪಡೆದು ಟಿಕೆಟ್ ನೀಡುವುದನ್ನು ಮುಂದುವರೆಸಿದ್ರು. ಪ್ರಯಾಣ ದರವನ್ನ ಯುಪಿಐ ಆಧಾರಿತ ಪಾವತಿ ಮಾಡುವುದಕ್ಕೆ 4 ವರ್ಷಗಳ ಹಿಂದೆಯೇ ಬಿಎಂಟಿಸಿಯ ಎಲ್ಲ ನಿರ್ವಾಹಕರಿಗೆ ಕ್ಯೂಆರ್ ಕೋಡ್ ಸ್ಕ್ಯಾನರ್ ನೀಡಲಾಗಿದೆ. ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಚರಿಸುವ ಬಸ್ಗಳು ಒಳಗೊಂಡಂತೆ ಎಲ್ಲ ಹವಾನಿಯಂತ್ರಿತ ಬಸ್ಗಳಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆ ಬಳಕೆಯಾಗ್ತಾ ಇದೆ. ವಿವಿಧ ಕಾರಣಗಳಿಂದ ಕೆಲವು ಮಾರ್ಗಗಳಲ್ಲಿ ನಿರ್ವಾಹಕರು ಬಳಸ್ತಾ ಇಲ್ಲ. ಎಲ್ಲ ನಿರ್ವಾಹಕರು ಬಳಸುವಂತೆ ಸೂಚನೆ ನೀಡಲಾಗುವುದು ಎಂದು ಬಿಎಂಟಿಸಿ ನಿರ್ದೇಶಕ ರಾಮಚಂದ್ರನ್ ಆರ್ ಹೇಳಿದ್ದಾರೆ. ಪ್ರತಿ ನಿರ್ವಾಹಕರಿಗೂ ಯುಪಿಐ ಪೇಮೆಂಟ್ ಕುರಿತು ತರಬೇತಿಯನ್ನ ನೀಡಲಾಗಿದೆ. ಸಂಸ್ಥೆಗೆ ಪ್ರಯಾಣಿಕರ ಟಿಕೆಟ್ ಹಣ ಜಮೆ ನಿರ್ವಾಹಕರ ಖಾತೆಯಿಂದ ಆಗಲಿದೆ. ನಿರ್ವಾಹಕರಿಗೆ ಕ್ಯೂಆರ್ ಕೋಡ್ ನೀಡಲಾಗಿದೆ. ಪ್ರಯಾಣಿಕರು ಟಿಕೆಟ್ ದರ ಕೇಳಿ ಹಣ ಜಮೆ ಮಾಡಬೇಕು. ಆಗ ನಿರ್ವಾಹಕರ ಮೊಬೈಲ್ಗೆ ಮೆಸೇಜ್ ಬರಲಿದೆ. ಈ ಪಾವತಿಯಡಿ ಪ್ರಯಾಣಿಕರ ದುಡ್ಡು ವ್ಯರ್ಥವಾಗುವುದಿಲ್ಲ. ಮಷಿನ್ ಮೂಲಕ ಟಿಕೆಟ್ ದೊರೆಯಲಿದೆ. ನೆಟ್ವರ್ಕ್ ಸಮಸ್ಯೆ ಇರುವ ಪ್ರದೇಶದಲ್ಲಿ ಹಣ ಪಡೆದು ಟಿಕೆಟ್ ನೀಡಲಾಗುತ್ತೆ. ಡಿಜಿಟಲ್ ಬಳಕೆ ಮೂಲಕ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸ್ಮಾರ್ಟ್ ಆಗುವತ್ತ ಹೆಜ್ಜೆ ಇರಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.